ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, ಅಂದಹಾಗೆ ಇವತ್ತು ನಾನು ಯಾವುದೇ ಡಿಸೈನ್ನ ತೋರಿಸ್ತಾ ಇಲ್ಲ, ಬದಲಿಗೆ ಕೆಲವೊಂದು ಡಿಸೈನ್ಸ್ಗೆ ನಾವು ಥ್ರೆಡ್ಗೆ ಮೊದಲೇ ಬೀಡ್ಸ್ನ ಪೋಣಿಸಿ ಇಟ್ಕೊಂಡಿರಬೇಕಾಗುತ್ತೆ. ಸೊ ಹಾಗಾಗಿ ನಾನಿವತ್ತು ಥ್ರೆಡ್ಗೆ ಬೀಡ್ಸ್ನ ಹೇಗೆ ಪೋಣಿಸಿ ಇಟ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ ಇವತ್ತಿನ ದಿನ. ಅದಕ್ಕೆ ನೋಡಿ, ಈ ಥರ ನಾನು 6 ದಾರನ ತೊಗೊಂಡಿದ್ದೀನಿ. ಕೆಲವೊಂದು ಡಿಸೈನ್ಸ್ಗೆ ನಾವು 8 ಎಳೆ ತೊಗೊಂಡ್ರು ಕೂಡ ತಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಈ ವೆಡ್ಡಿಂಗ್ ಸ್ಯಾರೀಸ್ಗೆ ನಾವೇನು ಕುಚ್ಚು ಹಾಕ್ತೀವಲ್ವ, ಆ ಟೈಮಲ್ಲಿ 8 ಎಳೆ ದಾರ ತೊಗೊಂಡ್ರು ಸಖತ್ತಾಗಿ ಕಾಣಿಸುತ್ತೆ ತಿಕ್ಕಾಗಿ. ನೀವೇನಾದರೂ ಆ ಥರ ವೆಡ್ಡಿಂಗ್ ಸ್ಯಾರೀಸ್ಗೆ ಅಥವಾ ಯಾವುದಾದ್ರೂ ಫಂಕ್ಷನ್ ಸ್ಯಾರೀಸ್ಗೆ ಹಾಕಬೇಕಾದ್ರೆ ಆಲ್ಮೋಸ್ಟು 8 ಎಳೆ ದಾರನೇ ತಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಪ್ರೆಸೆಂಟ್ಗೆ ನಾನೀಗ ತೋರಿಸೋಕೆ ಅಂದ್ಬಿಟ್ಟು ನೋಡಿ 6 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ಬೀಡ್ಸು ನೋಡಿ, ನಾವು ಯಾವಾಗಲೂ ಆರ್ಚ್ಗೆ ಯೂಸ್ ಮಾಡ್ತೀವಲ್ವ, ಅದೇ ಥರ ಸ್ಮಾಲ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಕಟರ್ ಇದು ನಿಮಗೆ ಗೊತ್ತಿರುತ್ತೆ, ಥ್ರೆಡ್ ಏನಾದರೂ ಕಟ್ ಮಾಡೋದಕ್ಕೆ. ನೀಡಲ್ಸ್ನ ನೋಡಿ, ಇದು ಸ್ಮಾಲ್ ನೀಡಲ್ಸು ಕಾಣಿಸ್ತಾ ಇದೆ ಅಲ್ವಾ, ಇದು ಎಮ್ಮಿಂಗ್ ನೀಡಲ್, ಇದು ಎಮ್ಮಿಂಗು ನೋಡಿ. ಇದು ಅಷ್ಟೇ, 2 ಎಮ್ಮಿಂಗ್ ಸೂಜಿನೇ, ಬಟ್ ಇದು ಸ್ವಲ್ಪ ಉದ್ದ ಜಾಸ್ತಿ ಇದೆ, ಇದು ಸ್ವಲ್ಪ ಚಿಕ್ಕದಾಗಿದೆ ನೋಡಿ. ಈ ಥರ ಕಾಣಿಸ್ತಾ ಇದೆ ನಿಮಗೆ, ಅದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಸೊ ಹಾಗೆ ನೋಡಿ, ಹೋಲ್ ಅಂತೂ ನಿಮಗೆ ಗೊತ್ತೇ ಇರುತ್ತೆ ನೋಡಿ, ಈ ಥರ ತುಂಬ ಚಿಕ್ಕದಾಗಿರಬೇಕು ಹೋಲು, ಹಾಗಾದರೆ ಬೀಡ್ಸು ಹೋಗೋದು. ಹಿಂದ್ಗಡೆ ಇದು ನೀಡಲ್ದು ಏನಾದರೂ ಜಾಸ್ತಿ ದಪ್ಪ ಇದ್ದರೆ ಅದು ಹೋಗಲ್ಲ ಬೀಡ್ಸು. ಸೊ ಹಾಗಾಗಿ ನಾನು ನೋಡಿ, ಇದು ಇಲ್ಲಿಂದ ಫುಲ್ ಎಂಡಿಂಗಿಂದ ಸ್ಟಾರ್ಟಿಂಗ್ವರೆಗೂ ಒಂದೇ ತೆಳುವಿನಲ್ಲಿದೆ. ಸೊ ಹಾಗಾಗಿ ಬೀಡ್ಸು ಹೋಗುತ್ತೆ. ಈ ಥರ ನೀಡಲ್ಲೂ ತೊಗೋಬೋದು. ಇದು ನೋಡಿ, ಇದು ಕೂಡ ಅಷ್ಟೇ, ಹಿಂದ್ಗಡೆ ಚಿಕ್ಕದಾಗಿದೆ, ಒಂದೇ ಲೆಂತಲ್ಲಿದೆ. ಇದರಲ್ಲಿ ನಾವು ಜಾಸ್ತಿ ಬೀಡ್ಸ್ನ ಒಟ್ಟಿಗೆ ತೊಗೊಂಡ್ಬಿಟ್ಟು ಹಾಕ್ಕೋಬೋದು, ಇದಕ್ಕೆ ಸ್ವಲ್ಪ ಕಡಿಮೆ ಹಿಡಿಸುತ್ತೆ. ಬನ್ನಿ, ಈಗ ನಾನು ಹೇಗೆ ಬೀಡ್ಸ್ನ ಪೋಣಿಸೋದು ಅಂತ ತೋರಿಸ್ತೀನಿ. ಈಗ ನೋಡಿ, ನಾನು 6 ಎಳೆ ದಾರನ ಇಲ್ಲಿ ಗಂಟು ಹಾಕಿ ಇಟ್ಕೊಂಡಿದ್ದೀನಲ್ವ, ಇದನ್ನು ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿಬಿಟ್ಟು ನೋಡಿ, ಇದಕ್ಕೆ ನಾನು ಪೋಣಿಸ್ಕೊತೀನಿ. ಇಷ್ಟೇ ನೋಡಿ, 6 ಎಳೆ ದಾರನೂ ಒಟ್ಟಿಗೆ ಬಂತು ನೋಡಿ. ಈ ಥರ ನೀಡಲ್ಗೆ ನೀವು 8 ಎಳೆ ತೊಗೊಂಡ್ರು ನೀಟಾಗಿ ಹೋಗುತ್ತೆ, ಏನೂ ತೊಂದರೆ ಆಗಲ್ಲ. ಬಟ್ ನೋಡಿ, ಇಷ್ಟುದ್ದ ಮಾತ್ರ ತೊಗೊಳ್ಳಿ ದಾರ, ಇದು ಚಿಕ್ಕದೇ ಇರಲಿ, ಈ ಕಡೆ ಇದು ಹೀಗೆ ಇರಲಿ. ನಮಗೆ ಸ್ವಲ್ಪ ಬೀಡ್ಸ್ನ ಈಗ ನಾವು ಇದಕ್ಕೆ ಪೋಣಿಸ್ಕೊಳ್ಳೋಣ ನೋಡಿ. ನಿಮಗೆ ಯಾವ ಥರ ಈಸಿ ಆಗುತ್ತೋ ಅದೇ ಥರ ಈ ಥರ ಒಂದು ಕಪ್ ಏನಾದರೂ ತೊಗೊಳ್ಳಿ, ಇಲ್ಲ ಸ್ವಲ್ಪ ಈ ಥರ ಕೈಯಲ್ಲಿ ಹಾಕ್ಕೊಂಬಿಟ್ಟು ಅವನಿಗೂ ತೋರಿಸ್ತೀನಿ ನೋಡಿ. ನೋಡಿ, ಈ ಥರನಾದರೂ ಪೋಣಿಸ್ಬೋದು, ಇಲ್ಲ ನಿಮಗೆ ಅದೇ ಕಪ್ಪಲ್ಲೇ ಚೆನ್ನಾಗಿ ಬೇಗ ಆಗುತ್ತೆ ಅಂದರೆ ಬೇಗ ತೊಗೋಬೋದು. ಆಮೇಲೆ ಜಾಸ್ತಿ ಬೀಡ್ಸ್ನ ಹಾಕ್ಕೊಂಬಿಟ್ಟು ಜಸ್ಟ್ ಈ ಥರ ನಾವು ನೋಡಿ, ಈ ಥರ ಇವಾಗ ಈ ಕಪ್ ಫುಲ್ ಹಾಕ್ಕೊಂಡ್ರೆ ನೋಡಿ, ಈ ಕಪ್ ಫುಲ್ ಹಾಕ್ಕೊಂಡ್ರೆ ನೋಡಿ, ನಾವು ಜಸ್ಟ್ ಈ ಥರ ಇದು ಮಾಡ್ಕೊಂಡು ಹೋದರೆ ಸಾಕು ನೋಡಿ, ಈ ಥರ ಬೀಡ್ಸ್ ಬರುತ್ತೆ. ಹಾಗೂ ಮಾಡ್ಬೋದು, ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡ್ಬೋದು. ಪ್ರೆಸೆಂಟ್ಗೆ ನಾನೀಗ ಹೀಗೆ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ನಾವು ಬೇಗ ಪೋಣಿಸ್ಕೋಬೋದು. ಈ ಥರ ಜಾಸ್ತಿ ಬೀಡ್ಸ್ ಹಾಕ್ಕೊಂಡ್ರೆ ನಾವು ಕಪ್ ತುಂಬ ಹಾಕ್ಕೊಂಡ್ಬಿಟ್ರೆ ನೋಡಿ ತುಂಬ ಈಸಿಯಾಗಿ ಬರುತ್ತೆ. ಬಟ್ ನಾನು ಇಲ್ಲಿ ಸ್ವಲ್ಪನೇ ತೊಗೊಂಡಿರೋದ್ರಿಂದ ಬರಲ್ಲ ಅಂದ್ಬಿಟ್ಟು ನಾನು ಒಂದೊಂದೇ ಬೀಡನ್ನ ಪೋಣಿಸ್ತಾ ಇದ್ದೀನಿ. ಒಂದು 5ರಿಂದ 10 ನಿಮಿಷದೊಳಗಡೆ ಇದು ನಾವು ಪೋಣಿಸ್ಕೊಳ್ಳೋದು ಆಗೋಗುತ್ತೆ. ಆಮೇಲೆ 2 ಕಲರ್ಸ್ಗೆ ನಾವು ಪೋಣಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ಡಿಸೈನ್ಗೆ, ಈ ವೆಡ್ಡಿಂಗ್ ಸ್ಯಾರೀಸ್ಗೆ, ಯಾವುದೇ ಡಿಸೈನ್ಗೆ ನಾವು ಈ ಥರ ವರ್ಕ್ ಮಾಡುವಾಗ 2 ಕಲರ್ಗೆ ಪೋಣಿಸ್ಕೋಬೇಕಾಗುತ್ತೆ. ಅಂದರೆ ನೀವು ಯಾವ ಥರ ಡಿಸೈನ್ ಮೇಲೆ ಡಿಪೆಂಡು. ಒಂದೊಂದು ಡಿಸೈನ್ಗೆ ಒಂದೇ ಕಲರ್ನಲ್ಲಿ ಡಿಸೈನ್ ಮಾಡ್ತೀವಿ, ಇನ್ನೊಂದಕ್ಕೆ 2-3 ಕಲರ್ಸಲ್ಲಿ ಯೂಸ್ ಮಾಡ್ತೀವಿ. ನಾನೀಗ ಇದು ಪೋಣಿಸ್ಕೊಂಡಿದ್ದಾಗಿದ ತಕ್ಷಣ ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ ವೆಡ್ಡಿಂಗ್ ಸ್ಯಾರೀಸ್ದು, ಅದಕ್ಕೆ ನಾನು 2 ಕಲರ್ಗೆ ಯೂಸ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಈ ಥರ ಪೋಣಿಸ್ಕೊಂಡಿದ್ದಾಗಿದ ತಕ್ಷಣವೇ ಮತ್ತೆ ಎಂಡಿಂಗಲ್ಲಿ ನೋಡಿ, ಈ ಥರ ಪೋಣಿಸ್ಕೊಂಡಿದ್ದೀನಲ್ವ, ಈಗ ಇಲ್ಲಿ ನಾನು ನಾಟ್ ಹಾಕಿಟ್ಕೊಳ್ತೀನಿ. ನಾಟ್ ಹಾಕಿಟ್ಕೊಂಡ್ಬಿಟ್ಟು ನಾವು ಆಮೇಲೆ ವರ್ಕ್ ಸ್ಟಾರ್ಟ್ ಮಾಡುವಾಗ ಒಂದೊಂದೇ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ನಾನು ಮತ್ತೆ ಈ ವಿಡಿಯೋನ ಡಿಸೈನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ಕೀಪ್ ಆನ್ ವಾಚಿಂಗ್ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ, ಅದು ಮತ್ತು ಲೈಕ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ತಪ್ಪದೆ ಮರಿಬೇಡಿ. ಅದನ್ನೆಲ್ಲ ಮಾಡಿ ಹೀಗೆ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.